ಲಕ್ಷ ಖಾಲಿ ಇದೆ, 5 ಲಕ್ಷ ಜನಕ್ಕೆ ಮಾತ್ರ ಉದ್ಯೋಗ ಕೊಟ್ಟಿದ್ದೀವಿ. ಆದರೆ ನಾನು ಒಂದು ಈ ಗೂಗಲ್ ಅಂತಕ್ಕಂಥ ಕಂಪನಿ ಎಲ್ಲ ಒಂದು ಕಡೆಗೆ ನಾವು ವಿಫಲರಾದ್ವಿ. ಆ ಕಂಪ್ನಿನ ಬೆಂಗಳೂರಿನಲ್ಲಿ ಇರೋದಕ್ಕೆ ಆಗಲಿಲ್ಲ. ಇವತ್ತು ನೆರೆ ರಾಜ್ಯದಲ್ಲಿ ಹೋಗಿದ್ದಾರೆ. ಆ ಕಂಪ್ನಿನ ನಾನು ಆಡಿಟೆಡ್ ಅಕೌಂಟನ್ನು ನೋಡಿದೆ. 8.5 ಲಕ್ಷ ಕೋಟಿ ಅಂದರೆ ಕರ್ನಾಟಕದ ಆದಾಯಕ್ಕಿಂತಲೂ ಕೂಡ 2ರಷ್ಟು ಬರ್ತಾ ಇದೆ. ಒಂದೊಂದು ಕಂಪ್ನಿಗಳು ಅಷ್ಟೊಂದು ಲಾಭಗಳು ಮಾಡ್ತಾರೆ ಮತ್ತು ಉದ್ಯೋಗಗಳು ಕೂಡ ಕೊಡ್ತಾರೆ. ಬಹುಶಃ ಇವತ್ತು ಕರ್ನಾಟಕದಲ್ಲಿ ಅದರಲ್ಲಿ ವಿಶೇಷವಾಗಿ ಬೆಂಗಳೂರಿನಲ್ಲಿ ಉದ್ಯೋಗಗಳು ಏನಾದ್ರು ಉಳಿದಿದ್ದಾವೆ ಅಂತ ಹೇಳಿದ್ರೆ ಅದಕ್ಕೊಂದು ಬೆಂಗಳೂರಿಗೆ ಒಂದು ಭವಿಷ್ಯ ಇದೆ ಅಂತಂದರೆ ಅದು ಮಾಹಿತಿ ತಂತ್ರಜ್ಞಾನದಿಂದ. ಆದರೆ ಮಾಹಿತಿ ತಂತ್ರಜ್ಞಾನ ಏನಾಗಿದೆ ಈಗೆಲ್ಲ ದೇಶಾದ್ಯಂತ ಎಲ್ಲ ನಡೀತಾ ಇದೆ ಚರ್ಚೆ. ಏನಪ್ಪ ಚರ್ಚೆ ಅಂತ ಹೇಳಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡೀಪ್ ಟೆಕ್ನಾಲಜಿ, ಈ ಟೆಕ್ನಾಲಜಿ ಎಲ್ಲ ಬಂದ್ಬಿಟ್ಟಿದೆ, ಉದ್ಯೋಗ ನಷ್ಟ ಆಗ್ತದೆ ಅಂತೇಳಿ. ಅಂದರೆ ಈಗ ಇದನ್ನು ನಾವೊಂದು ಸವಾಲಾಗಿ ಅದನ್ನು ಅಳವಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ನಾವು ಮಾಡಿದಾಗ ಇವತ್ತು ಜನರಿಗೆ ಉದ್ಯೋಗಗಳನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ನಾವು ತಂತ್ರಜ್ಞಾನವನ್ನು ಬಳಕೆ ಮಾಡ್ತಕ್ಕಂಥ ಆ ಸಾಮರ್ಥ್ಯ ಶಕ್ತಿ ಯಾರಿಗಿದೆ ಅಂತ ಹೇಳಿದ್ರೆ ಪ್ರಪಂಚದಲ್ಲಿ ಇವತ್ತು ಭಾರತ ದೇಶಕ್ಕೆ ಮಾತ್ರ. ನಾನು ಪ್ರಪಂಚದಲ್ಲಿ ಬೇಕಾದಷ್ಟು ಜನಗಳನ್ನು ನಾನು ನೋಡಿದ್ದೇನೆ, ನನ್ನ ಸುದೀರ್ಘವಾದಂಥ ರಾಜಕಾರಣದಲ್ಲಿ ನೋಡಿದ್ದೇನೆ. ಆದರೆ ಎಲ್ಲಿ ನೋಡಿದ್ರು ಕೂಡ ಭಾರತೀಯರಿಗೆ ಭವಿಷ್ಯ ಇದೆ. ನಾವು ಅಮೇರಿಕಾದಲ್ಲಿ ಯಾವುದೇ ಫ್ಯಾಕ್ಟ್ರಿಗೆ ಹೋಗಲಿ, ಯಾವುದೇ ಒಂದು ಕಂಪ್ನಿಗೆ ಹೋಗಲಿ, ಎಲ್ಲೋದ್ರೂ ಕೂಡ ಸಂಶೋಧನೆ ಮಾಡ್ತಕ್ಕಂಥ ಇಲಾಖೆಗೆ ಆ ಸೆಕ್ಷನ್ಗೆ ಹೋದರೆ ಯಾರಿದ್ದಾರೆ ಅಂತಂದರೆ 100ಕ್ಕೆ 100 ಭಾಗ ಕರ್ನಾಟಕದವರೇ ಇರ್ತಾರೆ, ಭಾರತೀಯರೇ ಇರ್ತಾರೆ. ಆ ರೀತಿಯಾಗಿ ಇವತ್ತು ನಮಗೆ ನಮ್ಮ ವಿದ್ಯಾವಂತರಿಗೆ ಭವಿಷ್ಯವನ್ನು ರೂಪಿಸಬೇಕಾದಾಗ ನೆರೆ ದೇಶವನ್ನು ನಾವು ನಂಬೋದಕ್ಕೆ ಹೆಚ್ಚಾಗಿ ಸ್ಥಳೀಯವಾಗಿರ್ತಕ್ಕಂಥ ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕಾದಾಗ ಶಾಯಿ ಎಕ್ಸ್ಪೋರ್ಟ್ಸ್ ಅಂತವ್ರಿಗೆ ಬರಬೇಕಾಗ್ತದೆ. ಅವರಿಗೆ ಯಾವುದೇ ರೀತಿ ಪ್ರೋತ್ಸಾಹವನ್ನು ಕೊಡೋದಕ್ಕೆ ನಾನು ತಯಾರಾಗಿದ್ದೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಮನವಿ ಮಾಡಿದ್ದೀನಿ. ಬಾರಮ್ಮ, ನೀನು ನನ್ನ ಸಹೋದರಿಯಾಗಿ ಇಲ್ಲಿ ಬಂದು ಒಂದು ಕೈಗಾರಿಕೆಯನ್ನು ಮಾಡಿ ನಾವು ಎಲ್ಲ ರೀತಿಯಲ್ಲಿ ಅದನ್ನು ಸಪೋರ್ಟ್ ಕೊಡ್ತೀರಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದೀನಿ. ದಯಮಾಡಿ ಬನ್ನಿ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ನಿಮಗೆ ಎಕ್ಸ್ಪೋರ್ಟ್ಸಲ್ಲಿ ಅಥವಾ ಇನ್ನೊಂದು ವಿಚಾರದಲ್ಲಿ ಈಗ ಒಂದು ದೊಡ್ಡ ಕಂಪನಿನೂ ಕೂಡ ಒಂದು ದೊಡ್ಡ ಮಾಡಲ್ಲ. ಬಟ್ ಒಂದೆರಡನ್ನು ಹೇಳಲಿಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಮಕ್ಕಳ ವಿದ್ಯಾಭ್ಯಾಸ ಅಂತ ಬಂದಾಗ ಅದೇ ನಮ್ಮ ಪವರ್, ನಮ್ಮ ನೇಷನ್ನ ಪವರ್ ಅಂತ ಏನು ಕರಿತೀವಿ. ಎಜುಕೇಷನ್ನು ತುಂಬ ಇಂಪಾರ್ಟೆಂಟು. ಸೊ ಇವಾಗ ನಾವು ಏನು ನಮ್ಮ ಶಾಯಿ ಎಕ್ಸ್ಪೋರ್ಟ್ಸ್ ಲಿಮಿಟೆಡ್ ಪರವಾಗಿ ನಾವು ಏನು ಒಂದು ಇದನ್ನು ಶಾಲಾ ಕೊಠಡಿಯನ್ನು ನಾವು ಕಟ್ಟಿಸಿದ್ದೀವಿ. ಅದು ಇದೇ ಥರ ಸಾವಿರಾರು ಮಕ್ಕಳಿಗೆ ಅದು ವಿದ್ಯಾದಾನದ ಕೇಂದ್ರವಾಗಿರಬೇಕು. ಅದೇ ನಮ್ಮ ಸಂಸ್ಥೆಯ ಗುರಿ. ನಿಮಗೆ ಶಾಯಿ ಎಕ್ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಬಗ್ಗೆ 2 ನಿಮಿಷಗಳ ಕಾಲ ನಾನು ಕಿರುಪರಿಚಯ ಮಾಡೋಕ್ಕೆ ಇಷ್ಟಪಡ್ತೀನಿ. ಶಾಯಿ ಎಕ್ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ 50 ವರ್ಷಗಳನ್ನ ಪೂರೈಸಿದೆ. ಅದು 1972ನೇ ಇಸ್ವಿಯಲ್ಲಿ ನಿಮ್ಮ ಥರ ಒಂದು ಮಹಿಳೆ 4 ಮಿಷನ್ನಿಂದ ಆ ಒಂದು ಸಂಸ್ಥೆಯನ್ನು ಸ್ಥಾಪಿಸಿದ್ದು. ಇಂದಿಗೆ ಈಗ 51ನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೀವಿ. 50 ವರ್ಷಗಳ ಕಾಲ ಭಾರತಾದ್ಯಂತ ನಮ್ಮ ಇದೇ ರೀತಿ ಒಂದು ಸಂಸ್ಥೆಗಳು ನೂರಾರು ಜನರಿಗೆ, ಲಕ್ಷಾಂತರ ಜನರಿಗೆ ಅದು ಅನ್ನದ ದಾರಿಯನ್ನು ಮಾಡಿಕೊಟ್ಟಿದೆ. ನಮ್ಮ ಶಾಯಿ ಸಂಸ್ಥೆಯಲ್ಲಿ ಭಾರತಾದ್ಯಂತ 1 ಲಕ್ಷಕ್ಕೂ ಹೆಚ್ಚಿನ ಜನ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದು ಒಳ್ಳೆ ವಿಷಯನ ಶೇರ್ ಮಾಡೋದಂದರೆ ಅದರಲ್ಲಿ 70 ಭಾಗ ಅಂದರೆ 70% ಭಾಗ ಮಹಿಳಾ ಕಾರ್ಮಿಕರು ನಮ್ಮಲ್ಲಿ ಕೆಲಸ ಮಾಡ್ತಿದ್ದಾರೆ. ಮಹಿಳೆಯರು ಯಾವುದಕ್ಕೂ ಕಮ್ಮಿ ಇಲ್ಲ, ಎಲ್ಲ ಕ್ಷೇತ್ರದಲ್ಲೂ ಇದ್ದಾರೆ ಅನ್ನೋದಕ್ಕೆ ಅದು ಒಂದು ಉದಾಹರಣೆ ಅಂತ ನಾವು ಹೇಳ್ಬೋದು. ಅದೇ ರೀತಿ ಮಕ್ಕಳಿಗೆ ನಾನು ಒಂದೇ ಹೇಳೋದು, ಚೆನ್ನಾಗಿ ಕಲೀರಿ. ನಿಮಗೇನೇ ಡೌಟ್ ಇದ್ದರೂ ಕ್ವಶನ್ ಮಾಡಿ. ಯಾರು ಹೆಚ್ಚಿನ ಪ್ರಶ್ನೆಗಳನ್ನ ಕೇಳ್ತಾರೆ ಅವರಿಗೆ ತುಂಬ ಅನುಕೂಲವಾಗುತ್ತೆ. ಸೊ ಅದೇ ರೀತಿ ಪಟ್ಟನಾಯಕನಹಳ್ಳಿ ಪೋಷಕರಲ್ಲಿ ನನ್ನ ಮನವಿ, ಮಕ್ಕಳನ್ನು ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಬೆಂಬಲಿಸಿ, ಪ್ರೋತ್ಸಾಹ ನೀಡಿ, ಒಳ್ಳೆ ಎಜುಕೇಷನ್ ಕೊಡಿ. ನೀವು ಆಸ್ತಿ ಮಾಡೋದಾದ್ರೂ ಪರವಾಗಿಲ್ಲ, ಅವ್ರನ್ನೇ ಆಸ್ತಿಯನ್ನಾಗಿ ನೀವು ಬದಲಿಸಿ.
ಥ್ಯಾಂಕ್ ಯು. ನಿಮ್ ಮಕ್ಳು ತುಂಬಾ ಸಣ್ಣ ಇದ್ದಾರಾ? ಏಜಿಗೆ ತಕ್ಕನಾಗೆ ತೂಕ ಜಾಸ್ತಿ ಇಲ್ವಾ? 2 ವರ್ಷ ಮೇಲ್ಪಟ್ಟರು ಯಾರೇ ದಪ್ಪ ಆಗ್ತೀನಿ ಅಂದ್ರು 100% ನೀವ್ ಇದನ್ನ ಬಳಸಿ. ದಪ್ಪ ಆಗೋದೊಂದೇ ಅಲ್ಲ, ನಿಮ್ಗೆ ಯಾವ್ದೇ ಸುಸ್ತಿರಲ್ಲ, 24 ಗಂಟೆ ಎನರ್ಜಿ ಇರುತ್ತೆ, ಜೊತೆಗೆ ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ. ಇದನ್ನ ಪ್ರತಿದಿನ ಬಳಸಿ, ನೀವು ಕೂಡ ದಪ್ಪ ಆಗಬಹುದು. ನಮ್ಮ ಜೀನಿ ವೇಟ್ ಗೇನ್ ಬಳಸಿ. ಇದೇ ನಂಬರ್ಗೆ ನಿಮ್ಮ ಅಡ್ರೆಸ್ ನ ಮೆಸೇಜ್ ಮಾಡಿ ಹೋಮ್ ಡೆಲಿವರಿ ಪಡೆಯಿರಿ. ತಡ ಯಾಕೆ ಮಾಡ್ತೀರಾ? ದಪ್ಪ ಆಗ್ಬೇಕು ತಾನೆ? 100% ನಮ್ಮ ಜೀನಿ ಬಳಸಿ.